ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಕಾಳಪ್ಪ. ಎಸ್.ಎಚ್.ಎನ್. ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ 2ನೇ ಅಧ್ಯಾಯ ಆದಂತ ವಾಲಿಬಾಲ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಈ ವಾಲಿಬಾಲ್ ಅನ್ನ ಯಾವ ದೇಶದವರು ಕಂಡುಹಿಡಿದರು? ಯಾರು ಹೇಳ್ತಾರೆ? ಗುಡ್, ಅಮೇರಿಕಾ. ಅಮೇರಿಕಾ ದೇಶದವರು ಪ್ರಥಮವಾಗಿ ಈ ವಾಲಿಬಾಲ್ ಕ್ರೀಡೆಯನ್ನ ಕಂಡುಹಿಡಿದರು. ಅಮೇರಿಕಾ ದೇಶದ ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥವರು 1895ರಲ್ಲಿ ಏನು ಈ ಒಂದು ವಾಲಿಬಾಲ್ ಕ್ರೀಡೆಯನ್ನ ಸಂಶೋಧನೆ ಮಾಡಿದರು. ಸೊ ಪ್ರಾರಂಭದಲ್ಲಿ ಈ ವಾಲಿಬಾಲ್ ಕ್ರೀಡೆಯನ್ನ ಮನರಂಜನೆಗಾಗಿ ಅಮೆರಿಕಾದಲ್ಲಿ ಯಾವ ತರನಾಗಿ ಆಡ್ತಾ ಇದ್ರು ಅಂದ್ರೆ, ಒಂದು ಬಟ್ಟೆಯಿಂದ ಸುತ್ತಿದಂತ ಒಂದು ಚೆಂಡನ್ನ ತಯಾರು ಮಾಡಿ ಮಧ್ಯದಲ್ಲಿ ಆ ಕಡೆ ಈ ಕಡೆ 2 ಕಂಬಗಳನ್ನ ನೆಟ್ಬಿಟ್ಟು ಏನೋ ಒಂದು ದಾರವನ್ನ ಕಟ್ಟಿ ಆ ಬಟ್ಟೆಯಿಂದ ತಯಾರು ಮಾಡಿದಂತ ಚೆಂಡನ್ನ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ, ಹೀಗೆ ಯಾವುದೇ ನಿಯಮಗಳಿರಲಿಲ್ಲ. ಸೊ ತಮ್ಮ ತಿಳಿದ ಹಾಗೆ ಈ ಒಂದು ವಾಲಿಬಾಲ್ ಕ್ರೀಡೆಯನ್ನ ಆಡ್ತಾ ಇದ್ದಾರೆ. ಹೇಗೆ ಅಂದ್ರೆ ಮನರಂಜನೆಗೋಸ್ಕರ ಈ ಒಂದು ವಾಲಿಬಾಲ್ ಕ್ರೀಡೆಯನ್ನ ಆಡ್ತಾ ಇದ್ದಾರೆ. ಸೊ ಇದಕ್ಕೆ ಪ್ರಾರಂಭದಲ್ಲಿ ವಾಲಿಬಾಲ್ ಅನ್ನೋಕ್ಕಿಂತ ಪೂರ್ವದಲ್ಲಿ ಒಂದು ಬೇರೆ ಹೆಸರಿತ್ತು. ಏನಪ್ಪಾ ಅದು ಬೇರೆ ಹೆಸರು ಅಂದ್ರೆ, ಅದಕ್ಕೆ ಮಿಂಟೋ ನೆಟ್ ಅಂತ ಕರಿತಾ ಇದ್ರು. ಅಂದ್ರೆ ಮಿಂಟೋ ನೆಟ್ ಅಂದ್ರೆ ಬಟ್ಟೆಯಿಂದ ತಯಾರಿಸಿದಂತ ಚೆಂಡಿನಿಂದ ಏನು ಆಡ್ತಾ ಇದ್ರಲ್ಲ, ಸೊ ಅದಕ್ಕೆ ಮಿಂಟೋ ನೆಟ್ ಅಂತ ಕರಿತಾ ಇದ್ರು. ಸೊ ತದನಂತರ ಅಮೆರಿಕದ ವಿಲಿಯಂ ಜಿ ಮಾರ್ಗನ್ ಅನ್ನುವಂಥವರು 1895ರಲ್ಲಿ ಏನ್ ಮಾಡ್ತಾರೆ, ವಾಲಿಬಾಲ್ ಅನ್ನ ಸಂಶೋಧನೆ ಮಾಡ್ತಾರೆ, ಹೇಗೆ ಆಡಬೇಕು ಅಂತಕ್ಕಂಥದ್ದು. ಹಾಗೆ ಫೆಬ್ರವರಿ 9, 1895ರಲ್ಲಿ ಅಮೆರಿಕಾ ದೇಶದಲ್ಲಿ ಬರ್ತಕ್ಕಂಥ ಒಂದು ನಗರ, ಆ ನಗರದ ಹೆಸರು ಮೆಸಾಚುಸೆಟ್ಸ್. ಸೊ ಅಲ್ಲಿ ಈ ಒಂದು ವಾಲಿಬಾಲ್ ಕ್ರೀಡೆಯನ್ನ ಏನ್ ಮಾಡಿದ್ರು ಅಂದ್ರೆ ಪ್ರಾರಂಭ ಮಾಡಿದ್ರು. ಪ್ರಪ್ರಥಮವಾಗಿ ಫೆಬ್ರವರಿ 9, 1895ರಲ್ಲಿ ಈ ವಾಲಿಬಾಲ್ ಕ್ರೀಡೆಯನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ 1896ರಲ್ಲಿ ಏನು ಡಾಕ್ಟರ್ ಹಾಲ್ಸ್ಟೆಡ್ ಅಂತಕ್ಕಂಥವ್ರು ಏನು ಈ ಒಂದು ಏನ್ ಮಿಂಟೋನೆಟ್ ಅಂತ ಕರಿತಾ ಇದೀವಲ್ಲ, ಅದಕ್ಕೆ ವಾಲಿಬಾಲ್ ಅಂತೇಳಿ ನಾಮಕರಣ ಮಾಡಿದ್ರು. ಅಂದ್ರೆ ವಾಲಿಬಾಲ್ ಅಂತಾನೆ ಯಾಕೆ ಕರೆದ್ರಪ್ಪ? ಸೊ ಏನು ಪ್ರಾರಂಭದಲ್ಲಿ ಆ ಕಡೆ ಈ ಕಡೆ 2 ಕಂಬಗಳನ್ನು ಇಟ್ಟುಬಿಟ್ಟು ಏನು ಬಟ್ಟೆಯಿಂದ ತಯಾರಿಸಿದ ಚೆಂಡಿನಿಂದ ಬಾಲ್ ಅನ್ನು ಆಡ್ತಾ ಇದ್ರಲ್ಲ, ಆ ದಾರದ ಮೇಲೆ ಚೆಂಡು ವಾಲಿಯಾಗಿ ಬರ್ತಾ ಇತ್ತು. ಸೊ ಹೀಗಾಗಿ ಅದಕ್ಕೆ ಏನ್ ಮಾಡಿದ್ರು, ವಾಲಿಬಾಲ್ ಅಂತೇಳಿ 1896ರಲ್ಲಿ ಡಾಕ್ಟರ್ ಹಾಲ್ಸ್ಟೆಡ್ ಅಂತಕ್ಕಂಥವ್ರು ಅವತ್ತು ಅವರು ಅಧಿಕೃತವಾಗಿ ವಾಲಿಬಾಲ್ ಅಂತೇಳಿ ನಾಮಕರಣ ಮಾಡಿದ್ರು. ಸೊ ಹೀಗೆ ವಾಲಿಬಾಲ್ ಅಮೆರಿಕಾ ದೇಶದಲ್ಲಿ ತನ್ನದೇ ಆದಂತ ಇತಿಹಾಸವನ್ನ ಹೊಂದಿದೆ. ಸೊ ಇನ್ನು ಈ ವಾಲಿಬಾಲ್ ಅನ್ನ ಬೇರೆ ಬೇರೆ ದೇಶಗಳಿಗೆ ಪ್ರಚಾರ ಮಾಡುವಲ್ಲಿ YMCA ಅಂತಕ್ಕಂಥದ್ದು, ಅಂದ್ರೆ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್, ಈ ಒಂದು ಸಂಸ್ಥೆ ಈ ವಾಲಿಬಾಲ್ ಕ್ರೀಡೆಯನ್ನ ಬೇರೆ ಬೇರೆ ದೇಶಗಳಿಗೆ ಏನ್ ಮಾಡುತ್ತೆ, ಪ್ರಚಾರ ಮಾಡುತ್ತೆ. ಅಂದ್ರೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಸೊ ಇವರು YMCA ಅವರು ವಾಲಿಬಾಲ್ ಕ್ರೀಡೆಯನ್ನ ಆ ದೇಶದವರಿಗೆ ಹೇಗೆ ಆಡಬೇಕು ಅನ್ನೋದನ್ನ ಕಲಿಸ್ಕೊಡ್ತಾರೆ. ಸೊ ಈ YMCA ಯಲ್ಲಿ ಹೆಚ್ಚಾಗಿ ಯುವಕರೇ ಜಾಸ್ತಿ ಇರ್ತಾರೆ. ಏನು ಯುವಕರು ಅಂದ್ರೆ ಯಾವ್ದಾದ್ರು ಒಂದು ಹೊಸ ಕ್ರೀಡೆಯನ್ನು ಕಂಡುಹಿಡಿದಾಗ ಏನ್ ಮಾಡ್ತಾರೆ ಇವರು YMCA ಅವರು ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಗಿ ಏನೋ ಈ ಕ್ರೀಡೆಯನ್ನ ಹೇಗೆ ಆಡಬೇಕು, ಅದರ ನಿಯಮಗಳೇನು, ಆಟಗಾರರು ಎಷ್ಟು ಜನ ಇರ್ತಾರೆ, ಸೊ ಎಲ್ಲ ಆ ಕ್ರೀಡೆಯ ಮಾಹಿತಿಯನ್ನ ಬೇರೆ ಬೇರೆ ದೇಶಗಳಿಗೆ ಇವರು ಕೊಟ್ಟು ಬರ್ತಾರೆ. ಸೊ 1916ರವರೆಗೂ ಕೂಡ ವಾಲಿಬಾಲ್ ಕ್ರೀಡೆಗೆ ಅಧಿಕೃತವಾದ ಯಾವುದೇ ನಿಯಮಗಳಿಲ್ಲ. ಅಂದ್ರೆ ಎದುರಾಳಿ ಅಂಕಣದಿಂದ ನಮ್ಮ ಅಂಕಣಕ್ಕೆ ಚೆಂಡು ಬಂದಾಗ
ನಾವು ಎಷ್ಟು ಟಚ್ಗಾದ್ರೂ ಅಥವಾ ಒಂದನೇ ಟಚ್ಗೆ ಕಳಿಸ್ಬೋದು, ಎರಡನೇ ಟಚ್ಗೆ ಕಳಿಸ್ಬೋದು, ಅಥವಾ ಮೂರನೇ ಟಚ್ ಕಳಿಸ್ಬೋದು, ನಾಲ್ಕನೇ ಟಚ್ ಕೂಡ 5ವರೆಗೂ ಇರ್ತ ಅವಕಾಶ. ಅಂದ್ರೆ ಅಧಿಕೃತವಾದಂತ ಯಾವುದೇ ನಿಯಮಗಳು ಇರಲಿಲ್ಲ. ಸೊ 1916ರಲ್ಲಿ ಏನಂದ್ರೆ ವಾಲಿಬಾಲ್ಗೆ ಒಂದು ಏನು ಆ ನಿಯಮವನ್ನ ತಂದು, ಏನಂದ್ರೆ 3 ಸ್ಪರ್ಶದ ನಿಯಮ. ಅಂದ್ರೆ ಎದುರಾಳಿ ಅಂಕಣದಿಂದ ನಮ್ಮ ಅಂಕಣಕ್ಕೆ ಬಾಲ್ ಬಂದಾಗ ನಾವೇನ್ ಮಾಡ್ಬೇಕು, 3 ಟಚ್ ನಲ್ಲಿ ಅಂದ್ರೆ 3 ಸ್ಪರ್ಶದಲ್ಲೇ ಕಳಿಸ್ಬೇಕು. ಅಂದ್ರೆ ಜಾಸ್ತಿ ಟಚ್ ಅನ್ನ ತಗೊಂಡಿಲ್ಲ. ಅಕಸ್ಮಾತ್ ನಾವು 4ನೇ ಟಚ್ಗೆ ಇದನ್ನ ಕಳಿಸಿದ್ರೆ ಏನಾಗುತ್ತೆ, ಅದು ನಮ್ಮದು ತಪ್ಪು ನಿಯಮ ಆಗುತ್ತೆ. ಸೊ ಹಾಗಾಗಿ ಏನಂತಂದ್ರೆ ಎದುರಾಳಿ ತಂಡಕ್ಕೆ ಒಂದು ಅಂಕ ಸಿಗುತ್ತೆ ಮತ್ತು ಸರ್ವಿಸ್ ಮಾಡುವಂತ ಅವಕಾಶ ಅವರಿಗೆ ಸಿಗುತ್ತೆ. ಹೀಗೆ 1916ರಲ್ಲಿ 3 ಸ್ಪರ್ಶದ ನಿಯಮಗಳನ್ನ ಜಾರಿಗೆ ತಂದರು. ಸೊ ಅಂದಿನಿಂದ ಇಲ್ಲಿವರೆಗೂ ಕೂಡ ಇದೇ ನಿಯಮವನ್ನ ನಾವು ಪಾಲಿಸಿ ಆಟವನ್ನ ಆಡ್ತಾ ಇದ್ದೀವಿ. ಇನ್ನು ಈ ವಾಲಿಬಾಲ್ ಕ್ರೀಡೆ ನಮ್ಮ ದೇಶಕ್ಕೆ ಹೇಗೆ ಪರಿಚಯ ಆಯಿತು? ಸೊ ನೀವೆಲ್ಲ ನೋಡಿದ್ರೆ ಪ್ರಪಂಚದಲ್ಲಿ 2 ಮಹಾಯುದ್ಧಗಳು ನಡೆದವು. ಮೊದಲನೇ ಜಾಗತಿಕ ಯುದ್ಧ ಮತ್ತು ಎರಡನೇ ಮಹಾಯುದ್ಧ. ಸೊ ಪ್ರಥಮ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕ ದೇಶದ ಸೈನಿಕರು ಏನ್ ಮಾಡಿದ್ರು ಅಂದ್ರೆ ಯುರೋಪ್ ದೇಶಕ್ಕೆ ಇದನ್ನ ಪರಿಚಯಿಸ್ತಾರೆ. ಸೊ ಇದರಿಂದ ಅಮೆರಿಕ ದೇಶದ ಸೈನಿಕರಿಂದ ಯುರೋಪ್ ದೇಶಕ್ಕೆ ಈ ವಾಲಿಬಾಲ್ ಆಟದ ಪರಿಚಯವಾಯಿತು. ಇನ್ನು 1947ರಲ್ಲಿ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್ ಅಂತೇಳಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಸೊ 1947ರಲ್ಲಿ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್ ಅಂತೇಳಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಅದರ ಪ್ರಥಮ ಅಧ್ಯಕ್ಷರಾಗಿ ಪಾಲ್ ಲಿಬೌಟ್ ಅಂತಕ್ಕಂಥವರು ಏನು ಅಧಿಕಾರವನ್ನು ವಹಿಸಿಕೊಳ್ತಾರೆ. ಸೊ ಈ ಫೆಡರೇಷನ್ ಕೆಲಸ ಏನಂದ್ರೆ ಬೇರೆ ಬೇರೆ ದೇಶಗಳಿಗೆ ಈ ವಾಲಿಬಾಲ್ ಕ್ರೀಡೆಯ ನಿಯಮಗಳನ್ನ, ಸೊ ಎಷ್ಟು ಜನ ಆಟಗಾರರು ಇರಬೇಕು ಅಥವಾ ಯಾವುದಾದ್ರೂ ಸ್ಪರ್ಧೆ ಅಂದ್ರೆ ಅಂತಾರಾಷ್ಟ್ರೀಯ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆಯನ್ನ ನಾವು ಏರ್ಪಡಿಸಬೇಕಾದ್ರೆ ಏನು ಈ ಒಂದು ಫೆಡರೇಷನ್ ನಮಗೆ ಅನುಮತಿ ಬೇಕಾಗುತ್ತೆ. ಸೊ ಹೀಗೆ ಈ ಒಂದು ಸಂಸ್ಥೆಯ ಪ್ರಪ್ರಥಮ ಅಧ್ಯಕ್ಷರಾಗಿ ಅಮೆರಿಕ ದೇಶದ ಪಾಲ್ ಲಿಬೌಟ್ ಅಂತಕ್ಕಂಥವರು ಏನು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ತಾರೆ. ಸೊ ಹೀಗೆ 1964ರಲ್ಲಿ ಟೋಕಿಯೋ ಯಾವ ದೇಶದ ರಾಜಧಾನಿ? ಜಪಾನ್ ದೇಶದ ರಾಜಧಾನಿ. ಸೊ ಅಲ್ಲಿ 1964ರಲ್ಲಿ ಟೋಕಿಯೋದಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೆದಿರ್ತವೆ. ಸೊ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ವಾಲಿಬಾಲ್ ಕ್ರೀಡೆಯನ್ನ ಏನು ಸ್ಪರ್ಧೆಯಾಗಿ ಸೇರ್ಪಡೆ ಮಾಡ್ತಾರೆ. 1964ರವರೆಗೂ ಕೂಡ ಏನು ಈ ವಾಲಿಬಾಲ್ ಕ್ರೀಡೆಯನ್ನ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸೇರ್ಪಡೆ ಮಾಡಿರಲಿಲ್ಲ. ಸೊ 1964ರಲ್ಲಿ ಟೋಕಿಯೋದಲ್ಲಿ ನಡೆದಂತ ಒಲಿಂಪಿಕ್ ಕ್ರೀಡೆಯಲ್ಲಿ ಏನು ವಾಲಿಬಾಲ್ ಅನ್ನ ಏನು ಕ್ರೀಡೆಯನ್ನ ಸೇರಿಸಿದ್ರು. ಇನ್ನು ವಾಲಿಬಾಲ್ ಅಂಕಣದ ಬಗ್ಗೆ ಚರ್ಚೆ ಮಾಡೋದಾದ್ರೆ, ಸೊ ವಾಲಿಬಾಲ್ ಅಂಕಣ ಆಯತಾಕಾರವಾಗಿರುತ್ತೆ. 18 ಮೀಟರ್ ಉದ್ದ, 9 ಮೀಟರ್ ಅಗಲವಾಗಿರುತ್ತದೆ. ಆಮೇಲೆ ಇನ್ನು ಇದಕ್ಕೆ ಬಳಸ್ತಕ್ಕಂಥ ನಟ್ಟು ಏನು ಪುರುಷರಿಗೆ ಏನು 2.43 ಮೀಟರ್ ಇರುತ್ತೆ. ಅಂದ್ರೆ ಭೂಮಿಯ ಮೇಲ್ಭಾಗದಿಂದ ಏನು ನಟ್ಟಿನ ಎತ್ತರ ಎಷ್ಟಿರ್ಬೇಕಂದ್ರೆ 2.43 ಸೆಂಟಿಮೀಟರ್ ಇರಬೇಕು. ಇನ್ನು ಮಹಿಳೆಯರಿಗೆ 2.24 ಮೀಟರ್ ಎತ್ತರ ಇರಬೇಕು. ಯಾಕಂದ್ರೆ ಮಹಿಳೆಯರು ಹೈಟ್ ಕಡಿಮೆ ಇರುತ್ತಲ್ಲ, ಹೀಗಾಗಿ ಅವರ ನಟ್ಟಿನ ಎತ್ತರವನ್ನ ಕಡಿಮೆ ಮಾಡಿರುತ್ತೆ. ಇನ್ನು 14 ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರಿಗೆ ಅವ್ರಿಗೂ ಕೂಡ ಅದೇ ತರನೇ ಅಂದ್ರೆ 2.24 ಮೀಟರ್ ನಟ್ಟಿನ ಎತ್ತರ ಇರುತ್ತೆ. ಸೊ ಹೀಗೆ ಈ ಒಂದು ವಾಲಿಬಾಲ್ ಕ್ರೀಡೆ ನೋಡಿ, ಪ್ರಾರಂಭದಲ್ಲಿ ಒಂದು ಬಟ್ಟೆಯಿಂದ ಸುತ್ತಿದ ಚೆಂಡಿನಿಂದ ಆಟ ಪ್ರಾರಂಭವಾದದ್ದು ಇವತ್ತು ಏನು ಪ್ರಪಂಚದ ಯಾವುದೇ ದೇಶದಲ್ಲಿ ಹೋಗಿ ಏನು ಇವತ್ತು ವಾಲಿಬಾಲ್ ಕ್ರೀಡೆಯನ್ನ ಆಡೋದನ್ನ ನಾವು ನೋಡ್ತಾ ಇದ್ದೀವಿ.
ಸೊ ಹೀಗೆ ನಮ್ಮ ದೇಶದಲ್ಲೂ ಕೂಡ ಏನು ಈ ವಾಲಿಬಾಲ್ ಕ್ರೀಡೆ ಬಹಳ ಪ್ರಚಲಿತವಾಗಿದೆ. ನಮ್ಮ ಇಲಾಖಾ ಕ್ರೀಡಾಕೂಟದಲ್ಲಿದೆ. ಸೊ ಬೇರೆ ಬೇರೆ ಸಂಘ ಸಂಸ್ಥೆಗಳು ಓಪನ್ ಟೂರ್ನಮೆಂಟ್ಗಳು ಕಟ್ತಾರೆ. ಆಮೇಲೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಸ್ಪರ್ಧೆ ಕೂಡ ಈ ವಾಲಿಬಾಲ್ ಕ್ರೀಡೆಯಲ್ಲಿ ನಡೆಯುತ್ತೆ. ಹೀಗೆ ಹೇಗೆ ಕ್ರಿಕೆಟ್ ನಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ವರ್ಲ್ಡ್ ಕಪ್ ನಡೆಯುತ್ತೆ, ಹಾಗೆ ಕೂಡ ಈ ವಾಲಿಬಾಲ್ ನಲ್ಲಿ ಕೂಡ ಏನು ಪ್ರತಿ 4 ವರ್ಷಗಳಿಗೊಮ್ಮೆ ವರ್ಲ್ಡ್ ಕಪ್ ವಾಲಿಬಾಲ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಬರೀ ಪುರುಷರಿಗೆ ಮಾತ್ರ ಅಲ್ಲ, ಮಹಿಳೆಯರು ಕೂಡ ಇವತ್ತು ವಾಲಿಬಾಲ್ ಕ್ರೀಡೆಯಲ್ಲಿ ಸಾಕಷ್ಟು ಏನೋ ಪ್ರಗತಿಯನ್ನ ಸಾಧಿಸಿದ್ದಾರೆ. ಮಕ್ಕಳೇ, ಇಲ್ಲಿಯೂ ನಾವು ವಾಲಿಬಾಲ್ ಕ್ರೀಡೆಯ ಇತಿಹಾಸದ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ವಾಲಿಬಾಲ್ ಅಂಕಣ ಹೇಗಿರುತ್ತೆ ಅಂತಕ್ಕಂಥದ್ದು. ಸೊ ವಾಲಿಬಾಲ್ ಅಂಕಣ ಆಯತಾಕಾರದಲ್ಲಿ ಇರುತ್ತೆ. ಸೊ ಉದ್ದ ಇಲ್ಲಿಂದ ಇಲ್ಲಿಗೂ 18 ಮೀಟರ್ ಇರುತ್ತೆ. ಸೊ ಅಗಲ 9 ಮೀಟರ್ ಇರುತ್ತೆ. ಅಂದ್ರೆ 9 ಮೀಟರ್ನ 2 ಭಾಗಗಳನ್ನಾಗಿ ನಾವು ಈ ಅಂಕಣವನ್ನ ಮಾಡ್ತೀವಿ. ಸೊ ಇವೆಲ್ಲ 2 ಸೈಡ್ ಲೈನ್ ಅಂದ್ರೆ ಬದಿ ರೇಖೆಗಳು ಅಂತ. ಈ ಕಡೆದು ಇದು ಬದಿ ರೇಖೆಗಳು, ಇದು ಮಧ್ಯದಲ್ಲಿರ್ತಕ್ಕಂಥದ್ದು ಸೆಂಟ್ರಲ್ ಲೈನ್ ಅಂದ್ರೆ ಮಧ್ಯ ರೇಖೆ. ಸೊ ಇಲ್ಲಿ ಬದಿ ಕೊನೆಗೆ ಇರ್ತಕ್ಕಂಥದ್ದು ಎಂಡ್ ಲೈನ್ ಅಂದ್ರೆ ಮುಕ್ತಾಯದ ರೇಖೆ. ಸೊ ಇದು ಸೆಂಟ್ರಲ್ ಲೈನ್ ಇಂದ 3 ಮೀಟರ್ ಅಂತರದಲ್ಲಿ ನಾವು ಏನು ಈ ಕಡೆ 3 ಮೀಟರ್, ಆ ಕಡೆ 3 ಮೀಟರ್, ಎರಡು ಕಡೆ ಕೂಡ ಏನು ಒಂದು ರೇಖೆಯನ್ನು ನಾವು ಗುರುತಿಸ್ತೇವೆ. ಅದಕ್ಕೆ ಇಲ್ಲಿ ಏನು ಅಟ್ಯಾಕ್ ಲೈನ್ ಅಂತೀವಿ. ಸೊ ಹೀಗೆ ಸೈಡ್ ಲೈನು, ಎಂಡ್ ಲೈನು, ಸೆಂಟರ್ ಲೈನು, ಅಟ್ಯಾಕ್ ಲೈನ್, ಹೀಗೆ ವಾಲಿಬಾಲ್ ಅನ್ನು ನಾವು ವಾಲಿಬಾಲ್ ಅಂಕಣವನ್ನು ಗುರುತಿಸ್ತೇವೆ. ವಾಲಿಬಾಲ್ ಅಂಕಣವನ್ನು ಏನು 2 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೇವೆ. ಅಂದ್ರೆ ಸೊ ಇದಕ್ಕೆ ನಾವು ಮುಂಭಾಗ ಅಂತೀವಿ, ಇದಕ್ಕೆ ಹಿಂಭಾಗ ಅಂತ, ಅಂದ್ರೆ ಫ್ರಂಟ್ ಝೋನ್, ಬ್ಯಾಕ್ ಝೋನ್ ಅಂತ ಕರಿತೀವಿ. ಸೊ ಇದರಲ್ಲಿ ಇದು ವಾಲಿಬಾಲ್ ಅಂಕಣಕ್ಕೆ ಸಂಬಂಧಪಟ್ಟಿದ್ದಾಯ್ತು. ಇನ್ನು ವಾಲಿಬಾಲ್ ಕ್ರೀಡೆಗಾಗಿ ನಾವು ಏನ್ ಮಾಡ್ತೀವಿ, ನಟ್ಟನ್ನ ಬಳಸ್ತೀವಿ. ಸೊ ನಟ್ಟು ಕೂಡ ಏನು ಅದು ಕನಿಷ್ಠ 9.5 ಮೀಟರು, ಗರಿಷ್ಠ 10 ಮೀಟರ್ ಉದ್ದ ಇರಬೇಕು. ಸೊ ಅಗಲ ಏನಂದ್ರೆ 1 ಮೀಟರ್ ಅಗಲ ಇರುತ್ತೆ. ಸೊ ಈ ನಟ್ಟಿನಲ್ಲಿ ಚೌಕಾಕಾರಗಳು, ಸಣ್ಣ ಸಣ್ಣ ಚೌಕಗಳಿರ್ತವೆ. ಸೊ ಅವು ಉದ್ದನೂ 10 ಸೆಂಟಿಮೀಟರು, ಅಗಲನು 10 ಸೆಂಟಿಮೀಟರ್, ಹೀಗೆ. ಸೊ ಅವು ಏನು 10 ಸೆಂಟಿಮೀಟರ್ ಉದ್ದ ಮತ್ತು 10 ಸೆಂಟಿಮೀಟರ್ ಅಗಲವಾಗಿ ನಾವು ಈ ರೀತಿ ಚೌಕಾಕಾರದ ಬಾಕ್ಸ್ಗಳನ್ನ ಮಾಡ್ಕೊಂಡಿರ್ತೀವಿ. ಇನ್ನು ಆಟಗಾರರ ಬಗ್ಗೆ ಹೇಳ್ತಾರೆ, ಅವ್ರು ನಿಲ್ತಕ್ಕಂಥ ಪೊಸಿಷನ್ 6ನೇ ನಂಬರ್ ಆಟ ಇಲ್ಲಿರ್ತಾನೆ, 5ನೇ ಇಲ್ಲಿರ್ತಾನೆ, 4 ಇಲ್ಲಿರ್ತಾರೆ, 3, 2, 1. ಅಂದ್ರೆ ಇವರು ರೊಟೇಷನ್ ಹೇಗಿರುತ್ತೆ ಅಂತಕ್ಕಂಥದ್ದು. ಈಗ ಈ ಕಡೆ ಇವರು ಸರ್ವಿಸ್ ಬಂದಾಗ 6ನೇ ನಂಬರಿನ ಆಟಗಾರ ನೀವು ಪ್ರಪ್ರಥಮವಾಗಿ ಸರ್ವಿಸ್ ಮಾಡಬೇಕಾಗುತ್ತೆ. ಸೊ ಇವರು ಸರ್ವಿಸ್ ಮಾಡಿದಂತ ಚೆಂಡು ಎದುರಾಳಿ ಅಂಕಣದಲ್ಲಿ ಬಿದ್ದು ಅಕಸ್ಮಾತ್ ಇವರು ತೊಳೆದೇ ಇದ್ರೆ, ಇವರು ಅಂಕಣದ ಚೌಕಟ್ಟಿನೊಳಗೆ ಬಿದ್ದರೆ ಏನಾಗುತ್ತೆ, ಅವರಿಗೆ 1 ಅಂಕ ಸಿಗುತ್ತೆ ಮತ್ತು ಸರ್ವಿಸ್ ಇವರೇ ಮುಂದುವರಿಸ್ತಾರೆ. ಒಂದು ವೇಳೆ 6ನೇ ನಂಬರಿನ ಆಟಗಾರ ಸರ್ವಿಸ್ ಮಾಡಿದಂತ ಚೆಂಡು ಇವರು ಮತ್ತೆ ಎದುರಾಳಿ ತಂಡದ ಅಂಕಣಕ್ಕೆ ಕಳಿಸಿ ಎದುರಾಳಿ ಅಂಕಣದಲ್ಲಿ ಅದೇನಾದರೂ ಬಿದ್ದು ಫಾಲ್ ಆದರೆ ಏನಾಗುತ್ತೆ ಅಂದ್ರೆ ಇವರಿಗೆ 1 ಅಂಕ ಸಿಗುತ್ತೆ ಮತ್ತು ಸರ್ವಿಸ್ ಮಾಡುವಂತ ಅವಕಾಶ ಸಿಗುತ್ತೆ. ಸೊ ಹೀಗೆ ನೆಕ್ಸ್ಟ್ ಅವ್ರು ಸರ್ವಿಸ್ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ, ಇವ್ರು ಸರ್ವಿಸ್ ಫಾಲ್ ಆದ್ಮೇಲೆ ನಂಬರ್ 6 ಇಲ್ಲಿ ಬರ್ತಾನೆ, ನಂಬರ್ 1 ಇಲ್ಲಿ ಬರ್ತಾನೆ, 5 ಇಲ್ಲಿ ಬರ್ತಾನೆ, 4 ಇಲ್ಲಿ ಬರ್ತಾನೆ, 3 ಇಲ್ಲಿ ಬರ್ತಾನೆ, 2 ಇಲ್ಲಿ ಬರ್ತಾನೆ. ಹೀಗೆ ರೊಟೇಷನ್ ವಾಲಿಬಾಲ್ ನಿಯಮ, ಹೀಗೆ ಈ ತರ ರೊಟೇಷನ್ ಇರುತ್ತೆ. ಸೊ ಈ ಕಡೆಯೂ ಕೂಡ ಅದೇ ತರನಾಗಿ ಇರುತ್ತೆ. ಇನ್ನು ಈ ಗೆರೆಗಳು
ಸರ್ವಿಸ್ ಮಾಡಿದಂತ ಚೆಂಡು ಅಥವಾ ರ್ಯಾಲಿ ಬಾಲ್ ಈ ಅಂಕಣದ ಯಾವುದೇ ಗೆರೆಯ ಮೇಲೆ ಬಿದ್ದರೂ ಕೂಡ ನಾವು ಏನದು ಗುಡ್ ಬಾಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಈ ಗೆರೆನೂ ಕೂಡ ಏನಾಗುತ್ತೆ ಅಂದ್ರೆ ಅಳತೆಯ ಒಳಗಡೆ ಇರುತ್ತೆ. ಸೊ ಹೀಗಾಗಿ ಏನೋ ಗೆರೆ ಮೇಲೆ ಬಿದ್ದಂತ ಅಂದ್ರೆ ಲೈನ್ ಮೇಲೆ ಬಿದ್ದಂತ ಬಾಲ್ ಅನ್ನ ಫಾಲ್ ಅನ್ನೋ ಆಗಿಲ್ಲ. ಸೊ ಆ ಗೆರೆ ಏನಾಗುತ್ತೆ ಅಂದ್ರೆ ಇನ್ಕ್ಲೂಡಿಂಗ್ ಅಂದ್ರೆ ಅಳತೆ ಒಳಗಡೆ ಇರುತ್ತೆ. ಸೊ ಹೀಗಾಗಿ ಇದು ವಾಲಿಬಾಲ್ ಅಂಕಣಕ್ಕೆ ಸಂಬಂಧಪಟ್ಟಂತ ವಿಷಯ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕೇಳಬಹುದು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಂದ್ರೆ ವಾಲಿಬಾಲ್ ಮೊದಲ ಪದ್ಧತಿ ಏನಂದ್ರೆ ವಾಲಿಬಾಲ್ ಸರ್ವಿಸ್ ಮಾಡಲಿಕ್ಕೆ ನಿರ್ದಿಷ್ಟವಾದಂತ ಒಂದು ಪ್ರದೇಶ ಇದೆ. ಏನು ಸೊ ಸರ್ವಿಸ್ ಮಾಡ್ತಕ್ಕಂಥ ಅಂದ್ರೆ ಈ ತಂಡದಕ್ಕೆ ಸರ್ವಿಸ್ ಮಾಡುವಂತ ಅವಕಾಶ ಸಿಕ್ಕಾಗ ಏನು ಸರ್ವಿಸ್ ಮಾಡುವಂತ ಆಟಗಾರ ಈ ನಿರ್ದಿಷ್ಟ ಜಾಗದಲ್ಲಿ ನಿಂತು ಸರ್ವಿಸ್ ಅನ್ನು ಮಾಡಬೇಕು. ಸೊ ಇವಾಗ ಅದು ಆ ನಿಯಮ ಬದಲಾಗಿದೆ. ಸೊ ಇದೇನು ಹಿಂಬದಿ ಏನಿದೆಯಲ್ಲ ಎಂಡ್ ಲೈನ್. ಸೊ ಈಗ ಎಲ್ಲರೂ ಇಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಇಲ್ಲಿ ಹಿಂಬದಿಗೆ ಎಲ್ಲರೂ ನಿಂತ್ಕೊಂಡು ಅವನು ಸರ್ವಿಸ್ ಅನ್ನ ಮಾಡಬಹುದು. ಆಮೇಲೆ ಇವನು ಸರ್ವಿಸ್ ಮಾಡಿದಂತ ಬಾಲು ಮೊದಲು ಏನೇನಂದ್ರೆ ನಟ್ಟಿಗೆ ತಾಗಿದರೆ ಏನದು ತಪ್ಪು ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ರು. ಇವಾಗಲ್ಲ, ಇವು ಸರ್ವಿಸ್ ಮಾಡಿದಂತ ಬಾಲು ನಟ್ಟಿಗೆ ತಾಗಿ ಎದುರಾಳಿ ಅಂಕಣದ ಒಳಗೆ ಬಿದ್ದರೆ ಅದು ಗುಡ್ ಬಾಲ್ ಅಂತ ಇವಾಗ ಕನ್ಸಿಡರ್ ಮಾಡ್ತಾರೆ. ಸೊ ಪ್ರಾರಂಭದಲ್ಲಿ ಏನಂದ್ರೆ ನಾವು ಸರ್ವಿಸ್ ಮಾಡಿದಂತ ಬಾಲು ನಟ್ಟಿಗೆ ತಾಗಿದ್ರೆ ಏನು ಅದು ತಪ್ಪು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಸರ್ವಿಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವನು ಏನ್ ಮಾಡ್ಬೇಕಂದ್ರೆ ಬಾಲ್ ಅನ್ನ ಟಾಸ್ ಮಾಡಿ ಹೊಡಿಬೇಕು. ಸುಮ್ಮನೆ ಕೈ ಹಿಡ್ಕೊಂಡು ಹೊಡೆದ್ರೆ ಅದು ಕೂಡ ತಪ್ಪು ಸರ್ವಿಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಕ್ರೀಡೆಯ ಇತಿಹಾಸ, ವಾಲಿಬಾಲ್ ಅಂಕಣದ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ವಾಲಿಬಾಲ್ ಅಲ್ಲಿ ಉಪಯೋಗಿಸ್ತಕ್ಕಂಥ ಆಟದ ಉಪಕರಣಗಳ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಚೆಂಡು ಅಂದ್ರೆ ಬಾಲ್. ಸೊ ಸಾಮಾನ್ಯವಾಗಿ ವಾಲಿಬಾಲ್ ಕ್ರೀಡೆಯಲ್ಲಿ ಚರ್ಮದಿಂದ ತಯಾರಿಸಿದಂತ ಅಥವಾ ಸಿಂಥೆಟಿಕ್ ಚರ್ಮದಿಂದ ತಯಾರಿಸಿದಂತ ಈ ಚೆಂಡನ್ನ ತಯಾರಿಸ್ತಾರೆ. ಆಮೇಲೆ ಅದು ಚೆಂಡು ಬಿಳಿಯ ಬಣ್ಣದ್ದಾಗಿರುತ್ತೆ ಅಥವಾ ಮಿಶ್ರ ಬಣ್ಣಗಳಿಂದ ಕೂಡಿರುತ್ತದೆ. ಇನ್ನು ಆ ಚೆಂಡಿನ ಸುತ್ತಳತೆ 65ರಿಂದ ಅಂದ್ರೆ ಕನಿಷ್ಠ 65 ಸೆಂಟಿಮೀಟರ್ ಇರಬೇಕು, ಗರಿಷ್ಠ 67 ಸೆಂಟಿಮೀಟರ್ ಆ ಚೆಂಡಿನ ಸುತ್ತಳತೆ ಇರಬೇಕು. ಇನ್ನು ಆ ಚೆಂಡಿನ ತೂಕ 260ರಿಂದ 280 ಗ್ರಾಮ್ ಏನು ತೂಕವಿರಬೇಕು. ಸೊ ಇದು ಚೆಂಡಿಗೆ ಸಂಬಂಧಪಟ್ಟದ್ದು. ಏನು ಚರ್ಮದಿಂದ ತಯಾರಿಸಬೇಕು ಅಥವಾ ಸಿಂಥೆಟಿಕ್ ಚರ್ಮದಿಂದ ತಯಾರು ಮಾಡ್ತಾರೆ. ಅದರೊಳಗಡೆ ಏನಂದ್ರೆ ಗಾಳಿ ತುಂಬಿದಂತ ಟ್ಯೂಬನ್ನ ಒಳಗಡೆ ಸೇರಿಸ್ಬಿಟ್ಟು ಚೆಂಡನ್ನ ತಯಾರು ಮಾಡ್ತಾರೆ. ಅಥವಾ ಚೆಂಡು ಬಿಳಿ ಬಣ್ಣದ್ದಾಗಿರ್ಬೋದು ಅಥವಾ ಮಿಶ್ರ ಬಣ್ಣಗಳಿಂದ ಕೂಡಿದಂತ ಚೆಂಡನ್ನು ಕೂಡ ತಯಾರಿಸ್ತಾರೆ. ಚೆಂಡಿನ ಸುತ್ತಳತೆ 65ರಿಂದ 67 ಸೆಂಟಿಮೀಟರ್, ಚೆಂಡಿನ ತೂಕ 260ರಿಂದ 280 ಗ್ರಾಮ್. ಇದು ಚೆಂಡಿ ಅಂದ್ರೆ ಬಾಲಿಗೆ ಸಂಬಂಧಪಟ್ಟದ್ದು. ಇನ್ನು ವಾಲಿಬಾಲ್ ನಲ್ಲಿ ಉಪಯೋಗಿಸ್ತಕ್ಕಂಥ ಎರಡನೇ ಉಪಕರಣ ಯಾವುದಂದ್ರೆ ನೆಟ್ ಅಂದ್ರೆ ಜಾಲಿ. ಸೊ ನೆಟ್ ಇಲ್ಲ ಅಂದ್ರೆ ನಾವು ವಾಲಿಬಾಲ್ ಆಡಕ್ಕೆ ಆಗಲ್ಲ. ಸೊ ಹಾಗೆ ಈ ನೆಟ್ಟು ಕೂಡ ಏನು ಉದ್ದ 9.5 ಮೀಟರ್ ಇಂದ 10 ಮೀಟರ್ ವರೆಗೂ ಉದ್ದ ಇರುತ್ತೆ. ಸೊ ಅದು ಅಗಲ 1 ಮೀಟರು ಅಗಲ ಇರುತ್ತೆ. ಆಮೇಲೆ ನಟ್ಟಿನ ಮೇಲ್ಭಾಗ ಒಂದು ಬಿಳಿ ಪಟ್ಟಿ ಇರುತ್ತೆ. ಸೊ ಅದು 7 ಸೆಂಟಿಮೀಟರು ಅಗಲ ಇರುತ್ತೆ. ಆ ನಟ್ಟಲ್ಲಿ ಬರ್ತಕ್ಕಂಥ ಚೌಕಾಕಾರಗಳಿರ್ತವೆ. ಏನು ಆ ಚೌಕಗಳು ಕೂಡ ಏನು 10 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಸೊ ಅಗಲವಾಗಿ ಹೀಗೆ ನಟ್ಟು ಇರುತ್ತೆ. ಇನ್ನು ವಾಲಿಬಾಲ್ ಕ್ರೀಡೆಗೆ ಸಂಬಂಧಪಟ್ಟಂತ ಮೂರನೇ ಉಪಕರಣ ಯಾವುದು ಅಂದ್ರೆ ಆಂಟೆನಾ. ಸೊ ನೋಡಿ, ನೀವೆಲ್ಲ ನೋಡ್ತಿಲ್ಲ, ಬೇರೆ ಬೇರೆ ಅಂದ್ರೆ ಜಿಲ್ಲಾ ಮಟ್ಟ ಅಥವಾ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಕ್ರೀಡಾಕೂಟ ಆದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಎರಡೂ ಕಡೆಗೂ ನಟ್ಟಿನ ಎರಡೂ ಬದಿಗೆ ಏನ್ ಮಾಡಿರ್ತಾರೆ ಅಂದ್ರೆ ಆಂಟೆನಾ ಕಟ್ಟಿರ್ತಾರೆ. ಸೊ ಆಂಟೆನಾ ಕೊಟ್ಟ ಉದ್ದೇಶ ಯಾಕೆ ಅಂತಂದ್ರೆ
ಸೊ ಏನು ಎರಡು ಬದಿಗೆ ರೇಖೆ ಮೇಲೆ ಬರುವ ಹಾಗೆ ಏನ್ ಮಾಡಿರ್ತಾರೆ ಅಂದ್ರೆ ಆ ಕಡೆ ಒಂದು ಈ ಕಡೆ ಒಂದು ಎರಡು ಅಂಟೆನಾ ಕಟ್ಟಿರ್ತಾರೆ. ಸೊ ಅದರ ಉದ್ದ 1.80 ಮೀಟರ್ ಉದ್ದ ಇರುತ್ತೆ. ಸೊ ಅದರ ವ್ಯಾಸ 10 ಮಿಲಿಮೀಟರ್ ಇರುತ್ತೆ. ಸೊ ಈ ಅಂಟೆನಾ ಕಟ್ಟುವ ಉದ್ದೇಶ ಏನಂದ್ರೆ ನಟ್ಟಿನ ಎರಡು ಭಾಗಗಳಲ್ಲಿ ಇದು ಬದಿಯ ರೇಖೆ ಮೇಲೆ ಬರುವ ಹಾಗೆ ಎರಡು ಅಂಟೆನಾಗಳನ್ನು ಕಟ್ಟುತ್ತಾರೆ. ಅಂದ್ರೆ ಸ್ಪರ್ಧೆ ನಡೆಯುವಂತಹ ಸಂದರ್ಭದಲ್ಲಿ ಬಾಲು ಆ ಎರಡು ಅಂಟೆನಾ ಒಳಗಡೆ ಆಡಬೇಕಾಗುತ್ತೆ. ಅಂದ್ರೆ ಯಾವುದೇ ಒಂದು ತಂಡದ ಬಾಲು ಆ ಆಂಟೆನಾಕ್ಕೆ ಟಚ್ ಆದರೆ ಅದು ತಪ್ಪು ಅಂತ ಏನು ತಿಳ್ಕೋಬೇಕಾಗುತ್ತೆ. ಒಟ್ಟು ಯಾವುದೇ ಕಾರಣಕ್ಕೂ ನಾವು ಆಡ್ತಕ್ಕಂಥ ಬಾಲು ಆ ಆಂಟೆನಾಗೆ ಟಚ್ ಆಗಬಾರ್ದು. ಇನ್ನು ನಾಲ್ಕನೇದಾಗಿ ಮುಖ್ಯವಾಗಿ ಅಂದ್ರೆ ಕಂಬಗಳು. ಸೊ ಈ ವಾಲಿಬಾಲ್ಗೆ ಎರಡು ಕಂಬಗಳು ಬೇಕಂದ್ರೆ ಆ ಕಡೆ ಬದಿ ರೇಖೆ ಈ ಕಡೆ ಬದಿ ರೇಖೆಗೆ ಇದು ರೇಖೆಯನ್ನ ಬಿಟ್ಟು 50 ಸೆಂಟಿಮೀಟರ್ ಅಂತರದಲ್ಲಿ ನಾವು ಎರಡು ಕಡೆಗೆ ಎರಡು ಕಂಬಗಳನ್ನ ನೆಡಬೇಕಾಗುತ್ತೆ. ಸೊ ಆಮೇಲೆ ಆ ಕಂಬದ ಎತ್ತರ ಅಂದ್ರೆ ಭೂಮಿಯ ಮೇಲ್ಭಾಗದಿಂದ 2.55 ಮೀಟರ್ ಎತ್ತರ ಇರಬೇಕು. ಸೊ ನುಣುಪಾಗಿರಬೇಕು, ವೃತ್ತಾಕಾರವಾಗಿರಬೇಕು ಮತ್ತು ಕಂಬಗಳನ್ನ ನಾವು ನೇರವಾಗಿ ನೆಟ್ಟಿರಬೇಕು. ಅಂದ್ರೆ ನಟ್ಟು ಕರೆಕ್ಟ್ ಆಗಿ ಏನು ಬರುತ್ತೆ ಕಟ್ಟಲಿಕ್ಕೆ. ಸೊ ಹೀಗೆ ಈ ವಾಲಿಬಾಲ್ ಕ್ರೀಡೆಗೆ ಬಳಸ್ತಕ್ಕಂಥ ಉಪಕರಣಗಳು: ಮೊದಲನೇದು ಚೆಂಡು, ಎರಡನೇದು ನೆಟ್ಟು, ಮೂರನೇದು ಆಂಟೆನಾ, ನಾಲ್ಕನೇದು ಕಂಬಗಳು. ಸೊ ಇಷ್ಟು ಉಪಕರಣಗಳಿದ್ರೆ ನಾವು ವಾಲಿಬಾಲ್ ಕ್ರೀಡೆಯನ್ನ ಆಡಬಹುದು. ಸೊ ನೀವೆಲ್ಲ ನೋಡಿದ್ರೆ ಈಗ ಆಂಟೆನಿಗೆ ಏನ್ ಮಾಡ್ತಾರೆ ಅಂದ್ರೆ 1 ಮೀಟರ್ ನಟ್ಟಿನ ಲೆವೆಲ್ ಇರುತ್ತೆ, ಮುಂದೆ 80 ಸೆಂಟಿಮೀಟರ್ ಇರುತ್ತಲ್ಲ. ಸೊ ಅದಕ್ಕೆ ಏನ್ ಮಾಡಿರ್ತಾರೆ ಅಂದ್ರೆ ಯಾವ್ದಾದ್ರು ಕಲರ್ ರೆಡ್ ಟೇಪ್ ಅನ್ನ ಸುತ್ತಿರ್ತಾರೆ. ಅಂದ್ರೆ ಉದಾಹರಣೆಗೆ ಸರ್ವಿಸ್ ಮಾಡಿದಂತ ಬಾಲು ಆಂಟೆನೆ ತಾಗಬಾರ್ದು, ನಾವು ಸ್ಮ್ಯಾಶ್ ಹೊಡೆದಂತ ಬಾಲು ಆಂಟೆನೆಗೆ ತಾಗಬಾರ್ದು. ಅಂದ್ರೆ ಯಾವುದೇ ರ್ಯಾಲಿ ಬಾಲು ಆಂಟೆನೆಗೆ ತಾಗಬಾರ್ದು. ಅದು ತಾಗಿದರೆ ಏನೋ ಅದು ತಪ್ಪು ಅಂತ ಏನು ಅಂಪೈರು ನಿರ್ಣಯ ಕೊಡಬೇಕಾಗುತ್ತೆ. ವಾಲಿಬಾಲ್ ಕ್ರೀಡೆಯ ಸಾಮಾನ್ಯ ನಿಯಮಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ ಈ ವಾಲಿಬಾಲ್ ಕ್ರೀಡೆಯಲ್ಲಿ ಒಟ್ಟು 12 ಜನ ಆಟಗಾರರು, ಅಂದ್ರೆ 6+6 ಅಂದ್ರೆ ಸ್ಪರ್ಧೆ ನಡೆತಕ್ಕಂಥ ಸಂದರ್ಭದಲ್ಲಿ 6 ಜನ ಆಡ್ತಿರ್ತಾರೆ. ಇನ್ನು ಬದಲಿ ಆಟಗಾರರು ಹೊರಗಡೆ ಇರ್ತಾರೆ, ಅಂದ್ರೆ 6 ಜನ. ಒಟ್ಟು 12 ಜನ ಆಟಗಾರರು ಈ ವಾಲಿಬಾಲ್ಗೆ ಬೇಕಾಗುತ್ತೆ. ಅಂದ್ರೆ ಒಂದು ತಂಡದಲ್ಲಿ. ಸೊ ಉದಾಹರಣೆಗೆ ಎ ತಂಡ ಅಥವಾ ಬಿ ತಂಡ, ಎ ತಂಡದಲ್ಲಿ 12 ಜನ ಇರ್ತಾರೆ, ಬಿ ತಂಡದಲ್ಲಿ 12 ಜನ ಆಟಗಾರರು ಇರ್ತಾರೆ. ಸ್ಪರ್ಧೆ ನಡೆದಾಗ ಮಾತ್ರ ಏನು 6 ಜನ ಮಾತ್ರ ಒಳಗಡೆ ಆಡಬೇಕಾಗುತ್ತೆ. ಸೊ ಈ ಹೊಸದಾಗಿ ಇನ್ನೊಂದು ಲಿಬ್ರೋ ಆಟಗಾರ ಅಂತೇಳಿ ಕಂಡುಹಿಡಿದಿದ್ದಾರೆ. ಏನು ಲಿಬ್ರೋ ಅಂದ್ರೆ ಏನು? ಸೊ ಉದಾಹರಣೆಗೆ ಒಳಗಡೆ 6 ಜನ ಆಟಗಾರ ಇರ್ತಾರೆ ಇಲ್ಲಿ. ಸೊ ಒಟ್ಟು 12 ಜನ ಆಟಗಾರ ಇರ್ತಾರೆ. 11 ಜನ ಆಟಗಾರರ ಡ್ರೆಸ್ ಒಂದೇ ಕಲರ್ ಇರುತ್ತೆ. ಅವ್ರ ಜರ್ಸಿ ಇರ್ತಲ್ಲ ಒಂದೇ ಕಲರ್ ಇರುತ್ತೆ. ಬಟ್ 12ನೇ ಆಟಗಾರ ಲಿಬ್ರೋ ಇರಲ್ಲ, ಅವನ ಜರ್ಸಿ ಕಲರು ಬೇರೆ ಇರುತ್ತೆ. ಅಂದ್ರೆ ಅವನು ಲಿಬ್ರೋ ಅಂತ ಅವನು ಐಡೆಂಟಿಫೈ ಅಂದ್ರೆ ನಮ್ಗೆ ಗೊತ್ತಾಗುತ್ತಲ್ಲ, ಅದಕ್ಕೋಸ್ಕರ ಆ ಲಿಬ್ರೋ ಪ್ಲೇಯರ್ ಅವನು ಮಾತ್ರ ಡ್ರೆಸ್ ಚೇಂಜ್ ಇರುತ್ತೆ. ಸೊ ಇವ್ರ ಕೆಲಸ ಏನಂದ್ರೆ ಇವನು ಅನ್ಕೊಂಡಿದ್ರೆ ಒಳಗೆ 2 ಸಾವಿರ ಬರ್ಬೋದು, 2 ಸಾವಿರ ಹೊರಗಡೆ ಹೋಗ್ಬೋದು. ಸೊ ಆಮೇಲೆ ಈ ಲಿಬ್ರೋ ಆಟಗಾರನಿಗೆ ಸರ್ವಿಸ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಫ್ರಂಟ್ ಲೈನ್ ಅಂದ್ರೆ ಮುಂಭಾಗಿಲ್ಲ, ಇಲ್ಲಿ ಬಂದು ಅವನು ಶಾರ್ಟ್ ಹೊಡೆಯೋ ಹಾಗಿಲ್ಲ, ಗೊತ್ತಾಯ್ತಿಲ್ಲ. ಸೊ ಅವನು ಏನಿದ್ರು ಇಲ್ಲೇ ಅವನು ಹಿಂಬದಿ ಮಾತ್ರ ಅವನು ಆಡ್ಬೇಕು, ಇಲ್ಲಿಂದನೇ ಅವನು ಸ್ಮ್ಯಾಶ್ ಅನ್ನ ಹೊಡಿಬೇಕಾಗುತ್ತೆ. ಸೊ ಇನ್ನು 2 ತಂಡಗಳಿರ್ತವೆ ಏನು. ಸೊ ಅಂಪೈರ್ 2 ತಂಡದ ನಾಯಕರನ್ನು ಕರೆದು ಟಾಸ್ ಮಾಡ್ತಾರೆ, ಅಂದ್ರೆ ನಾಣ್ಯವನ್ನೇ ಚಿರ್ತಾರೆ. ಅದರಲ್ಲಿ ಯಾವುದು ತಂಡ ವಿಜೇತವಾಗಿರುತ್ತೆ ಸೊ ಅವರು ಸರ್ವಿಸ್ ಆದರೂ ಆಯ್ಕೆ ಮಾಡಬಹುದು ಅಥವಾ ಗ್ರೌಂಡ್ ಅನ್ನ ಆಯ್ಕೆ ಮಾಡಬಹುದು. ಸೊ ಯಾರು
ಸರ್ವಿಸ್ ಅನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಆ ತಂಡದಿಂದ ಏನು ಆಟ ಪ್ರಾರಂಭವಾಗುತ್ತೆ. ಸೊ ಇದು ಈ ಪ್ರಾರಂಭವಾಗಿ ಏನು ಉದಾಹರಣೆ ಸರ್ವಿಸ್ ಅಂದ್ರೆ ಏನು, ಯಾರು ಹೇಳ್ತೀವಿ? ಸರ್ವಿಸ್ ಅಂದ್ರೆ ಏನು ಅಂದ್ರೆ ಎದುರಾಳಿ ಅಂಕಣದ ಗೆರೆಯ ಆ ಕಡೆ ನಿಂತುಕೊಂಡು ಏನು ಈ ಗೆರೆಗೆ ಎಂಡ್ಲೈನ್ ಇರುತ್ತಲ್ಲ, ಸರ್ವಿಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಗೆರೆಗೆ ನಮ್ಮ ಪಾದ ಯಾವುದೇ ಕಾರಣಕ್ಕೂ ಸ್ಪರ್ಶ ಆಗಬಾರದು. ಗೆರೆಯ ಹಿಂದೆ ನಿಂತ್ಕೊಂಡು ನಾವು ಸರ್ವಿಸ್ ಮಾಡ್ತೀವಿ. ನಾವು ಸರ್ವಿಸ್ ಮಾಡಿದಂತ ಚೆಂಡು ಎದುರಾಳಿಯ ಅಂಕಣದ ಚೌಕಟ್ಟಿನೊಳಗೆ ಬೀಳ್ಬೇಕು. ಸೊ ಅದು ಏನೋ ಚೌಕಟ್ಟಿನೊಳಗೆ ಬೀಳ್ಬೇಕು. ಎರಡು ಲೈನ್ ಬಿಟ್ಟು ಹೊರಗಡೆ ಬಿದ್ದರೆ ಏನಾಗುತ್ತೆ, ಅವನ ಸರ್ವಿಸ್ ಫಾಲ್ ಆಗುತ್ತೆ, ಎದುರಾಳಿ ತಂಡಕ್ಕೆ ಒಂದು ಅಂಕ ಸಿಗುತ್ತೆ ಮತ್ತು ಅವರಿಗೆ ಸರ್ವಿಸ್ ಮಾಡ್ತಕ್ಕಂಥ ಅವಕಾಶ ಅವರಿಗೆ ಸಿಗುತ್ತೆ. ಸೊ ಈಗ ಲಿಬ್ರೋ ಆಡೋದಕ್ಕೆ ನೋಡ್ಬೇಕು. ಹೀಗೆ ವಾಲಿಬಾಲ್ ನಲ್ಲಿ ಅಂದ್ರೆ ಒಳ್ಳೆ ತುಳಸು ಸ್ಪರ್ಧೆ ನಡೀತಿದೆ. ಚೆಂಡು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ. ಕೊನೆಗೆ ಏನಂದ್ರೆ ಯಾರಾದ್ರೂ ಒಂದು ಅಂಕಣದಲ್ಲಿ ಬಿದ್ದದು ಫಾಲ್ ಆಗಲೇಬೇಕು. ಸೊ ನೋಡ್ತಾರೆ ಅವ್ರು ಇಲ್ಲೇ ಗ್ಯಾಪ್ ಇರುತ್ತೆ ಅಂತಲೇ ಹೊಡೆದ್ಬಿಟ್ಟು ಏನು ಪಾಯಿಂಟ್ ಅನ್ನ ತಗೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ನಿಮ್ಗೆ ಗೊತ್ತಾಯಿಲ್ಲ, ಲಿಬ್ರೋ ಆಟಗಾರ ಇವ್ ಡ್ರೆಸ್ ಚೇಂಜ್ ಇರುತ್ತೆ. ಇನ್ನು ಇದರಲ್ಲಿ ಒಂದು ಪಂದ್ಯ ಮುಗಿಬೇಕಾದ್ರೆ 25 ಅಂಕಗಳಿಗೆ ಒಂದು ಪಂದ್ಯ ಮುಗಿಯುತ್ತೆ. ಸೊ ಬೆಸ್ಟ್ ಆಫ್ 5 ಸೆಟ್ಸ್ ಇರುತ್ತೆ. ಏನೋ ಬೆಸ್ಟ್ ಆಫ್ 5 ಸೆಟ್ಸ್. ಅದರಲ್ಲಿ ಯಾರು 3 ಸೆಟ್ ಅನ್ನ ಗೆಲ್ತಾರೋ ಆ ತಂಡ ವಿಜೇತ ತಂಡವಾಗುತ್ತೆ. ನೋಡಿ, ಬೆಸ್ಟ್ ಆಫ್ 5 ಸೆಟ್ಸ್ ನಲ್ಲಿ ಉದಾಹರಣೆಗೆ 2 ತಂಡಗಳಿದ್ದಾವೆ. ಈ ತಂಡ ಒಂದು, ಬಿ ತಂಡ ಒಂದು. ಇವಾಗ ಇವರು 2 ಸೆಟ್ ಗೆದ್ದಿದ್ದಾರೆ, ಇವರು 2 ಸೆಟ್ ಗೆದ್ದಿದ್ದಾರೆ. ಸೊ ನೆಕ್ಸ್ಟ್ ಡಿಸೈಡ್ ಸೆಟ್ ಅಂತ ಹೇಳಿ, ಅಂದ್ರೆ ಇದಕ್ಕೆ 25 ಅಂಕಗಳಿಗೆ ಆಡುತ್ತಾರೆ. 25 ಅಂಕಗಳಿಗೆ 2 ಸೆಟ್ ಆಡುತ್ತಾರೆ. ಸೊ ಈ ಈಕ್ವಲ್ ಆದಾಗ ಏನ್ ಮಾಡ್ತಾರ, ಡಿಸೈಡ್ ಸೆಟ್ ಅನ್ನ ಬರೀ 25 ಅಂಕಗಳಿಗೆ ಆಡಿಸ್ತಾರೆ, 15 ಅಂಕಗಳಿಗೆ ಆಡಿಸ್ತಾರೆ. ಡಿಸೈಡ್ ಸೆಟ್ 15 ಅಂಕಗಳಿಗೆ. 15 ಅಂಕಗಳಿಗೆ ಅಂದ್ರೆ 8 ಅಂಕ ಆದ್ಮೇಲೆ ಏನ್ ಮಾಡ್ಬೇಕು, ಇವರು ಕೋರ್ಟನ್ನ ಚೇಂಜ್ ಮಾಡ್ಬೇಕು. ಈ ಕಡೆದವರು ಆ ಕಡೆ ಹೋಗ್ಬೇಕು, ಆ ಕಡೆದವರು ಈ ಕಡೆಗೆ ಹೋಗ್ಬೇಕು. ಅಂದ್ರೆ ಯಾವುದೇ ಕಾಂಪಿಟೇಷನ್ ಇರೋದ್ರಲ್ಲಿ ಬೆಸ್ಟ್ ಆಫ್ 5 ಸೆಟ್ ಅನ್ನ ಆಡಿಸ್ತಾರೆ. ಆದ್ರೆ ನಾವು ಶಾಲಾ ಹಂತದಲ್ಲಿ ಇಷ್ಟೊಂದು ಆಡಿಸ್ಲಿಕ್ಕೆ ನಮ್ಗೆ ಏನಾಗುತ್ತೆ ವೇಳೆ ಅಭಾವ ಇರುತ್ತೆ. ಶಾಲಾ ಕ್ರೀಡಾಕೂಟದಲ್ಲಿ ಏನ್ ಮಾಡ್ತೀವಿ ನಾವು, ಬೆಸ್ಟ್ ಆಫ್ 3 ಸೆಟ್ ಅನ್ನ ಆಡಿಸ್ತೀವಿ. ಅಂದ್ರೆ 3 ಸೆಟ್ ನಲ್ಲಿ ಯಾರು 2 ಸೆಟ್ ಅನ್ನ ಯಾವ ತಂಡ ಗೆಲ್ಲುತ್ತೆ ಆ ತಂಡ ನಾವು ವಿಜಯಿ ತಂಡ ಅಂತ ಘೋಷಣೆ. ಉದಾಹರಣೆಗೆ 2 ತಂಡ ಈಕ್ವಲ್ ಆಗಿರ್ತವೆ, ಅವ್ರದ್ದು 24 ಇವ್ರದ್ದು 24 ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಯಾವ ತಂಡ ಕಂಟಿನ್ಯೂಸ್ ಆಗಿ 2 ಅಂಕಗಳನ್ನ ಪಡ್ಕೊಳ್ಳುತ್ತೆ ಆ ತಂಡಕ್ಕೆ ನಾವು ಏನು ವಿಜೇತಿ ತಂಡ ಅಂತ ಘೋಷಣೆ ಮಾಡ್ತಾರೆ. ಅಂದ್ರೆ ಅದು ಕಂಟಿನ್ಯೂಸ್ ಆಗಿ, ಉದಾಹರಣೆಗೆ ಇವರು ಒಂದು ಅಂಕ ಕೊಟ್ಟು ನೆಕ್ಸ್ಟ್ ಸರ್ವಿಸ್ ಮಾಡಿದ ಫಾಲ್ ಆಯ್ತು, ಇವ್ರಿಗೂ 4 ಅಂಕ ಸಿಕ್ತು. ಮತ್ತೆ ಏನಾದ್ರು ಇವ್ರಿಗೆ ಒಂದು ಪಾಯಿಂಟ್ ಸಿಕ್ಕರೆ ಅಂದ್ರೆ ಕಂಟಿನ್ಯೂಸ್ ಆಗಿ 2 ಪಾಯಿಂಟ್ಸ್ ಯಾವ ತಂಡ ಪಡ್ಕೊಳ್ಳುತ್ತೆ ಆ ತಂಡ ನಾವೇನ್ ಮಾಡ್ತೀವಿ, ವಿಜೇತ ತಂಡ ಅಂತೇಳಿ ಘೋಷಣೆ ಮಾಡಬೇಕಾಗುತ್ತೆ. ಸೊ ಹೀಗೆ ಒಂದು ಮ್ಯಾಚ್ಗೆ 25 ಪಾಯಿಂಟ್ಸ್ ಇರುತ್ತೆ. ಅದರಲ್ಲಿ ಬೆಸ್ಟ್ ಆಫ್ 5 ಸೆಟ್ಸ್ ಇನ್ನು 2 ಪಡ್ಕೊಂಡಾಗ ನಾವು ಡಿಸೈಡ್ ಸೆಟ್ ಅಂತ ಕರಿತೀವಿ. ಅಂದ್ರೆ ಆ ಒಂದು ಡಿಸೈಡ್ ಸೆಟ್ ಅನ್ನ ಬರೀ 15 ಅಂಕಗಳಿಗೆ ಮಾತ್ರ ಆಡಿಸ್ತೀವಿ. ಅಂದ್ರೆ 8 ಅಂಕ ಆದ್ಮೇಲೆ ಅವ್ರ ಕೋರ್ಟ್ ಅನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಹೀಗೆ ಈ ವಾಲಿಬಾಲ್ ಆಟದ ನಿಯಮಗಳು ಇನ್ನೂ ಸಾಕಷ್ಟು ಇದೆ. ಆದರೆ ನಿಮಗೆ 8ನೇ ತರಗತಿಗೆ ಸಂಕ್ಷಿಪ್ತವಾಗಿ ಇಷ್ಟೊಂದು ನೀವು ತಿಳ್ಕೊಂಡ್ರೆ ಸಾಕು. ಸೊ ಹೀಗೆ ನೋಡ್ರಿ, ವಾಲಿಬಾಲ್ ಪ್ರಾರಂಭದಲ್ಲಿ ಬರೀ ಒಂದು ಬಟ್ಟೆಯಿಂದ ಆಡ್ಲಿಕ್ಕೆ ಪ್ರಾರಂಭವಾದಂತ ಕ್ರೀಡೆ. ಇವತ್ತು ಪ್ರಪಂಚದ ಯಾವುದೇ ದೇಶಕ್ಕೆ ಹೋಗಿ ನೀವು ವಾಲಿಬಾಲ್ ಕ್ರೀಡೆ ಆಡೋದನ್ನ ನಾವು ನೋಡ್ತಾ ಇದ್ದೇವೆ. ನೋಡೋದಿಲ್ಲ, ಅದರಲ್ಲೂ ಕೂಡ ಒಳ್ಳೊಳ್ಳೆ ಆಟಗಾರರಿಗೆ ಒಳ್ಳೊಳ್ಳೆ ಬಹುಮಾನಗಳನ್ನ
ಕೊಡ್ತಾ ಇದ್ದಾರೆ. ಇವತ್ತು ವಾಲಿಬಾಲ್ ಕ್ರೀಡೆಯಲ್ಲಿ ಅಂದ್ರೆ ಉತ್ತಮ ಆಟಗಾರರು ಅವರು ಕೂಡ ಇವತ್ತು ಏನು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾರೆ. ಅಂದ್ರೆ ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ಏನು ನಾವು ಬರೀ ಬೇರೆ ಬೇರೆ ವ್ಯವಹಾರ ಮಾಡೋದ್ರ ಮುಖಾಂತರ ದುಡ್ಡನ್ನ ಸಂಪಾದನೆ ಮಾಡೋದು. ಆದರೆ ಕ್ರೀಡೆಯಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿದ್ದಾವೆ. ಇನ್ನು ವಾಲಿಬಾಲ್ ಕ್ರೀಡಾಪಟು ಯಾವ ತರ ಇರಬೇಕು ಅಂತಕ್ಕಂಥದ್ದು ಅಂದ್ರೆ ವಿಶೇಷವಾಗಿ ಸಾಕಷ್ಟು ಹೈಟ್ ಇರಬೇಕು. ಏನು ಹೈಟ್ ಇದ್ದವರಿಗೆ ಏನಂದ್ರೆ ಈ ಗೇಮು ಬಹಳ ಅನುಕೂಲ ಆಗುತ್ತೆ. ಅಂದ್ರೆ ಸ್ಮ್ಯಾಶ್ ಹೊಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಇನ್ನು ಇದರಲ್ಲಿ ಮೇನ್ ಆಟಗಾರ ಸೊ ಹೀಗೆ ಮುಖ್ಯವಾಗಿ ಇನ್ನು ಇವರು ಬಹಳ ಮಹತ್ವವಾದಂತಹ ಪಾತ್ರವನ್ನ ವಹಿಸ್ತಾರೆ. ಸೊ ಮುಖ್ಯವಾಗಿ ನಾವು ಸೆಂಟರ್ ಪ್ಲೇಯರ್ ಇರ್ತೀವಿ ಏನು. ಸೊ ಇವರು ಲೆಫ್ಟನ್ನ ಎತ್ತುವಂತವರು, ಇವರು ಹಿಟ್ಟರ್ ಏನು ಸೆಂಟರ್ ಸೆಟ್ಟರ್ ಹಿಟ್ಟರ್. ಸೊ ನೋಡಿ ಶಾರ್ಟ್ ಸ್ಮ್ಯಾಶ್ ಹೊಡ್ತಕ್ಕಂಥವ್ರು ಎಡಭಾಗದಲ್ಲಿ ಇರ್ಬೋದು ಅಥವಾ ಬಲಭಾಗದಲ್ಲಿ. ಸೊ ಇವರು ಮೂರು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತಾರೆ. ಅಂದ್ರೆ ಫಸ್ಟ್ ಈ ತಂಡದಿಂದ ಬಂದಂತ ಸರ್ವಿಸ್ಗಳನ್ನ ಸೆಂಟರ್ ಮಧ್ಯದಲ್ಲಿ ಇರ್ತಕ್ಕಂಥ ಆಟಗಾರ ಅವನು ರಿಸೀವ್ ಮಾಡ್ಕೊಳ್ತಾನೆ. ಇಲ್ಲಿಂದ ಅವನಿಗೆ ಏನು ಮಧ್ಯದಲ್ಲಿ ಶೆಟ್ ಮಾಡ್ತಕ್ಕಂಥ ಶೆಟ್ಟರ್ ಅಂತ ಇವರು ಹೋಗಿ ಇವನು ನೆಕ್ಸ್ಟ್ ಏನ್ ಮಾಡ್ತಾರೆ ಸ್ಮ್ಯಾಶ್ ಹೊಡೋನಿಗೆ ಬಾಲ್ ಅನ್ನ ಶೆಟ್ ಮಾಡ್ತಾನೆ. ಸೊ ಹೀಗೆ ಸೆಂಟರ್ ಹಿಟ್ಟರ್. ಸೊ ಇವರು ಮುಖ್ಯವಾಗಿ ಈ ಒಂದು ವಾಲಿಬಾಲ್ ಸ್ಪರ್ಧೆ ನಂತರ ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸ್ತಾರೆ. ಸೊ ಹೀಗೆ ವಾಲಿಬಾಲ್ ಕ್ರೀಡೆ ಏನು ಅಮೆರಿಕ ದೇಶದಲ್ಲಿ ಸಂಶೋಧಿಸಲ್ಪಟ್ಟು ಪ್ರಪಂಚದ ಎಲ್ಲಾ ದೇಶಗಳಿಗೆ ಪರಿಚಯಿಸಿ ಇವತ್ತು ಕೂಡ ಏನು ಏನು ವಿಶೇಷ ಸ್ಪರ್ಧೆಗಳಂತ ಒಲಿಂಪಿಕ್ಸ್ ಇರ್ಬೋದು, ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು, ಏಷ್ಯನ್ ಕ್ರೀಡಾಕೂಟ ಪ್ರತಿ ಸ್ಪರ್ಧೆಯಲ್ಲೂ ಕೂಡ ಏನು ಈ ವಾಲಿಬಾಲ್ ಅನ್ನ ನಾವು ಸ್ಪರ್ಧೆಯನ್ನಾಗಿ ಆಡ್ತಾ ಇದ್ದೀವಿ. ಈಗ ಸದ್ಯ ಅಂದ್ರೆ ಜಗತ್ತಿನಲ್ಲಿ ಯಾವ ದೇಶ ವಾಲಿಬಾಲ್ ನಲ್ಲಿ ಉತ್ತಮ ತಂಡ ಇದೆ ಅಂತಂದ್ರೆ ಕ್ಯೂಬಾ. ಏನು ಕ್ಯೂಬಾ ದೇಶದವರು ಬಹಳ ಚೆನ್ನಾಗಿ ವಾಲಿಬಾಲ್ ಅನ್ನ ಆಡ್ತಾ ಇದ್ದಾರೆ. ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ನಮ್ಮ ದೇಶದ ತಂಡನೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಇದಷ್ಟು ವಾಲಿಬಾಲ್ ಕ್ರೀಡೆಗೆ ಸಂಬಂಧಪಟ್ಟಂತ ವಿಷಯ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಬಹುದು. ಮಕ್ಕಳಿಗೆ ನಾವು ವಾಲಿಬಾಲ್ ಕ್ರೀಡೆಯ ಇತಿಹಾಸ, ವಾಲಿಬಾಲ್ ಕ್ರೀಡೆಗೆ ಬೇಕಾದ ಸಲಕರಣೆಗಳು ಮತ್ತು ಆಟದ ನಿಯಮಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗೆ ಈ ವಾಲಿಬಾಲ್ ಕ್ರೀಡೆಯಲ್ಲಿ ಸಾಕಷ್ಟು ಸಾಧನೆ ಮಾಡಿದಂಥ ಕ್ರೀಡಾಪಟುಗಳು ನಮ್ಮ ದೇಶದವರು ಅಥವಾ ಬೇರೆ ಬೇರೆ ದೇಶದ ಕ್ರೀಡಾಪಟುಗಳು ಕೂಡ ವಾಲಿಬಾಲ್ ಕ್ರೀಡೆಯಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಸೊ ಅದು ಮೊದಲನೇದಾಗಿ ಎಂ ಶ್ಯಾಮ್ ಸುಂದರರಾವ್ ಅಂತೇಳಿ ಇವರು ಆಂಧ್ರ ಪ್ರದೇಶದ ರಾಜ್ಯದವರು. ಸೊ ಇವರು ವಾಲಿಬಾಲ್ ಕ್ರೀಡೆಯಲ್ಲಿ ಒಳ್ಳೆ ಉತ್ತಮ ಆಟಗಾರ. ಸಾಕಷ್ಟು ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಇವರು ನಮ್ಮ ಭಾರತ ತಂಡದ ಪ್ರತಿನಿಧಿಯಾಗಿ ಕೂಡ ಏನು ಈ ಭಾಗವಹಿಸಿ ಬೇರೆ ಬೇರೆ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಮ್ಮ ದೇಶಕ್ಕೆ ಒಳ್ಳೆ ಹೆಸರನ್ನ ತಂದುಕೊಟ್ಟವರು. ಸೊ ಇವರಿಗೆ ಒಂದು ಕ್ರೀಡಾ ಸಾಧನೆಯನ್ನು ಮೆಚ್ಚಿ ನಮ್ಮ ದೇಶದ ಕೇಂದ್ರ ಸರ್ಕಾರ ಅವರಿಗೆ ಏನು ಅರ್ಜುನ ಪ್ರಶಸ್ತಿಯನ್ನ ಕೊಟ್ಟಿದೆ.
ಸೊ ಅರ್ಜುನ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ಅಂದರೆ ಯಾರು ಹೆಚ್ಚು ಕ್ರೀಡೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ, ಸೊ ಅವರಿಗೆ ಅಂತ ಕ್ರೀಡಾಪಟುಗಳಿಗೆ ಏನಂತಂದ್ರೆ ಅರ್ಜುನ್ ಪ್ರಶಸ್ತಿಯನ್ನ ಕೊಡ್ತಾರೆ. ಸೊ ಹೀಗೆ ಶ್ಯಾಮಸುಂದರರಾವ್ ಇವರ ಒಂದು ಉತ್ತಮ ಕ್ರೀಡಾ ಸಾಧನೆಗಾಗಿ ಅರ್ಜುನ ಪ್ರಶಸ್ತಿ ಕೂಡ ದೊರಕಿದೆ. ಅಷ್ಟೇ ಅಲ್ಲದೆ ಸೊ ಅವರು ನಮ್ಮ ಭಾರತ ದೇಶದ ತಂಡಕ್ಕೆ ವಾಲಿಬಾಲ್ ತಂಡದ ಕೋಚ್ ಆಗಿ ಕೂಡ ಅವರು ಕೆಲಸವನ್ನು ನಿರ್ವಹಿಸ್ತಾರೆ. ಕೋಚನ ತರಬೇತಿ ನಮ್ಮ ಭಾರತ ದೇಶದ ವಾಲಿಬಾಲ್ ತಂಡಕ್ಕೆ ಅವರು ತರಬೇತಿದಾರರಾಗಿ ಆಯ್ಕೆಯಾಗಿ ಸಾಕಷ್ಟು ವರ್ಷಗಳವರೆಗೆ ನಮ್ಮ ಭಾರತ ದೇಶದ ತಂಡದ ವಾಲಿಬಾಲ್ ತಂಡಕ್ಕೆ ತರಬೇತಿಯನ್ನು ನೀಡಿದ್ದಾರೆ. ಸೊ ಒಂದು ಕ್ರೀಡಾ ತರಬೇತಿಯನ್ನು ಮೆಚ್ಚಿ ಅವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ನೋಡಿ, ಈಗ ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿಯನ್ನ ಕೊಡ್ತಾರೆ. ಸೊ ಕ್ರೀಡಾಪಟುಗಳಿಗೆ ತರಬೇತಿಯನ್ನು ಕೊಟ್ಟಿರ್ತಾರಲ್ಲ, ಸೊ ಅಂತವ್ರಿಗೆ ಏನಂದ್ರೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಕೊಡ್ತಾರೆ. ಇನ್ನು ಎರಡನೇದಾಗಿ ಎ ರಮಣ್ ರಾವ್ ಅಂತೇಳಿ, ಸೊ ಇವರು ಕೂಡ ಆಂಧ್ರ ಪ್ರದೇಶದವರೇ. ಇವರು ವಾಲಿಬಾಲ್ನಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಇವರು ನಮ್ಮ ಭಾರತ ದೇಶ ತಂಡದ ಪ್ರತಿನಿಧಿಯಾಗಿ ಬೇರೆ ಬೇರೆ ಅಂತಾರಾಷ್ಟ್ರೀಯ ಸ್ಪರ್ಧೆಗಳನ್ನ ಭಾಗವಹಿಸಿ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂಥವ್ರು. ಇವರು ಕೂಡ ನಿವೃತ್ತಿ ಆದಮೇಲೆ ನಮ್ಮ ಭಾರತ ದೇಶದ ತಂಡಕ್ಕೆ ವಾಲಿಬಾಲ್ ತರಬೇತಿದಾರರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ಇವರು ಒಂದು ತರಬೇತಿ ಪಡೆದಂತ ನಮ್ಮ ದೇಶದ ತಂಡ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದೆ. ಅವರ ಸಾಧನೆಗಾಗಿ ಇವ್ರಿಗೂ ಕೂಡ ನಮ್ಮ ಭಾರತ ಸರ್ಕಾರ ಏನಿದೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಕೂಡ ಕೊಟ್ಟಿದೆ. ಇನ್ನು ಮೂರನೇದಾಗಿ ಜಿಮ್ಮಿ ಜಾಸ್ ಇವರು ಕೂಡ ಕೇರಳದವರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕೇರಳದಲ್ಲಿ ವಿಶೇಷವಾಗಿ ಸಾಕಷ್ಟು ವೇಟ್ ಇರ್ತಾರಲ್ಲ, ಆಮೇಲೆ ಒಳ್ಳೆ ವಾಲಿಬಾಲ್ ತಂಡ ಆ ರಾಜ್ಯದಲ್ಲಿ ಇದೆ. ಹೀಗಾಗಿ ಈ ಕೇರಳದಂತ ಜಾರ್ಜ್ ಅವರು ಇವರು ನಮ್ಮ ಭಾರತ ತಂಡದ ಪ್ರತಿನಿಧಿ. ಇವರು ಕೂಡ ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಇನ್ನೊಬ್ರು ಜೆ ಇ ಶ್ರೀಧರ್ ಅಂತೇಳಿ, ಇವರು ತಮಿಳುನಾಡಿನ ರಾಜ್ಯದವರು. ಇವರು ಕೂಡ ನಮ್ಮ ದೇಶದ ಅಂದ್ರೆ ಭಾರತ ತಂಡದ ಪ್ರತಿನಿಧಿಯಾಗಿ ಈ ಒಂದು ವಾಲಿಬಾಲ್ ಸ್ಪರ್ಧೆಯಲ್ಲಿ ಬೇರೆ ಬೇರೆ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಸೊ ಹಾಗೆ ಇನ್ನು ಬೇರೆ ದೇಶಗಳ ವಾಲಿಬಾಲ್ ಕ್ರೀಡಾಪಟುಗಳ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ ಚಾರ್ಲ್ಸ್ ಕಿರ್ಲೆ ಅಂತಕ್ಕಂಥವ್ರು ಇವರು ಅಮೇರಿಕಾ ದೇಶದವರು. ಇವರು ಕೂಡ ವಾಲಿಬಾಲ್ ಅಲ್ಲಿ ಒಳ್ಳೆ ಉತ್ತಮ ಕ್ರೀಡಾಪಟು. ಅವನಿಗೆ ಸ್ಮ್ಯಾಶ್ ಪರ್ಫೆಕ್ಟ್ ಸ್ಮ್ಯಾಶ್ ಪಾಯಿಂಟ್ ಸಿಗಬೇಕು. ಇವರಿಗೆ ಎಂತ ಅವಾರ್ಡ್ ಸಿಕ್ಕಿದೆ ಅಂದ್ರೆ 20ನೇ ಶತಮಾನದ ಶ್ರೇಷ್ಠ ವಾಲಿಬಾಲ್ ಆಟಗಾರ ಅಂತೇಳಿ ಅವರಿಗೆ ಅವಾರ್ಡ್ ಕೂಡ ಸಿಕ್ಕಿದೆ. ಹಾಗೆ ಇನ್ನು ಮಹಿಳೆಯರ ವಿಭಾಗಕ್ಕೆ ಬರೋದಾದ್ರೆ ಸೊ ಎಮಿಕಾ ವೀಸಾ ಅಂತಕ್ಕಂಥವ್ರು. ಸೊ ಇವರು ಅಮೇರಿಕಾ ದೇಶದಲ್ಲೇ. ಇವರಿಗೆ ವಿಶ್ವಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ವಾಲಿಬಾಲ್ ನಲ್ಲೇ ಸೊ ಅವರಿಗೆ ವರ್ಲ್ಡ್ ಬೆಸ್ಟ್ ಪ್ಲೇಯರ್ ಅಂತೇಳಿ ಸೊ ಅವಾರ್ಡ್ ಅನ್ನ ಪಡ್ಕೊಂಡಿರ್ತಾರೆ. ಹೀಗೆ ವಾಲಿಬಾಲ್ ನಲ್ಲಿ ನಾವು ಅಮೇರಿಕಾ ದೇಶದವರು ಕಂಡುಹಿಡಿದ್ರು, ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಪರಿಚಯಿಸಿದ್ರು. ಸೊ ಅದಕ್ಕೆ ತಂದೆ ಆದಂತ ನಿಯಮಗಳನ್ನ ಮಾಡಿದ್ರು. ಹೀಗೆ ಸೊ ಈ ಒಂದು ವಾಲಿಬಾಲ್ ಕ್ರೀಡೆ ಬೆಳೆದುಕೊಂಡು ಬರ್ತಾ ಇದೆ. ಸೊ ಇಲ್ಲಿಗೆ ಈ ಒಂದು ವಾಲಿಬಾಲ್ ಕ್ರೀಡೆಗೆ ಸಂಬಂಧಪಟ್ಟಂತ 2ನೇ ಅಧ್ಯಾಯದ ಇಲ್ಲಿಗೆ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ.